ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ. ಅಂತಹ ಯೋಗ ಇವತ್ತು ಗೌಡಗೆರೆಯಲ್ಲಿ ಈ ಒಂದು ಸುಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥವರೆಲ್ಲರನ್ನೂ ಕೂಡ ಇವತ್ತು ಆ ಇನ್ನೊಂದು ದಿವ್ಯ ಲೋಕಕ್ಕೆ ಹೋಗೋದ್ರಲ್ಲಿ ಅನುಮಾನವಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶ್ರೀಕಾಂತನೊಲಿಸಿದ್ದು ಸಾಕಾಗಲಿಲ್ಲವೆಂದು ಏಕಾಂತ ಬಯಸಿದೆಯಾ ಗುರು ರಾಘವೇಂದ್ರ ಅಂತ ಹೇಳ್ತಕ್ಕಂಥದ್ದು. ಧರೆಗೆ ಮರೆಯಾಗಿ ವೃಂದಾವನ ಸೇರಿದೊಡೆ ಚರಣದಾಸರು ನಿನ್ನ ಬಿಡುವರೇನಯ್ಯ ಅಂತ ಕೇಳಿದ್ರು. ಪ್ರಹ್ಲಾದ ಅಂಶ ಸಂಭೂತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ನಾರದರಿಂದ ಉಪದೇಶಗೊಂಡು ಇಂದ್ರನ ವಜ್ರಾಯುಧದಿಂದ ತಪ್ಪಿಸಿ ಕಯಾದುವನ್ನು ರಕ್ಷಿಸಿ ಎಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಭಗವಂತನ ನಾಮಗಳನ್ನೆಲ್ಲ ಗರ್ಭದಲ್ಲಿರುವಾಗಲೇ ಪ್ರಹ್ಲಾದನಿಗೆ ಹೇಳಿದರ ಪರವಾಗಿ ಆ ಹಿರಣ್ಯಕಶಿಪು ಜಯ ವಿಜಯರಾಗಿರ್ತಕ್ಕಂಥವ್ರು ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಆ ಹಿರಣ್ಯಕಶಿಪು ತಂದೆಯ ರೂಪದಲ್ಲಿ ಮಗನನ್ನು ಕಾಡಿದಾಗ ಇಂದ್ರ ಮುಂದೆ ನನ್ನ ಪದವಿಗೆ ತೊಂದರೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ವಜ್ರಾಯುಧದಿಂದ ಕೊಂದುಬಿಡಬೇಕು ಅಂತ ಬಂದಾಗ ನಾರದರು ಕಾಪಾಡ್ಬಿಟ್ಟು ಹೇಳ್ತಾರೆ, ಏನೇ ಇಂದ್ರ, ಇಂಥ ಕೆಲಸ ಮಾಡೋಕ್ಕೆ ಹೊರಟಿದ್ಯಲ್ಲ ನೀನು, ಇದು ಸರಿನಾ? ಎಂಥ ಮಹಾನ್ ಭಗವತ್ ಭಕ್ತ ಬರ್ತಾ ಇದ್ದಾನಲ್ಲಿ ಅಂತ ಹೇಳಿ ಕಯಾದುವನ್ನು ರಕ್ಷಣೆ ಕೊಟ್ಟು ಪ್ರಹ್ಲಾದನ ಜನ್ಮ ಆಗುತ್ತೆ. ಪಡೆದುಕೊಂಡಂತಹ ವರಗಳು ನೀವು ನೋಡ್ತಾ ಇದ್ದೀರಿ. ಇವತ್ತು ಕೂಡ ನಾನು ಎಲ್ಲ ನನ್ನ ಸುತ್ತಲಿನ ಕೂಡ ಭದ್ರಕೋಟೆಯನ್ನು ನಿರ್ಮಿಸ್ಕೊಂಡಿದ್ದೀನಿ. ನನ್ನನ್ನು ಯಾರೂ ಗೆಲ್ಲಕ್ಕಾಗಲ್ಲ, ನನ್ನ ಯಾರೂ ಮುಟ್ಟಕ್ಕಾಗೋದಿಲ್ಲ ಅನ್ನೋದಕ್ಕೆ ಅತ್ಯಂತ ಎಪಿಟೋಮ್ ಅಂತ ಕರಿತೀವಲ್ಲ, ಹಾಗಿದ್ದವನಂಥವನು ಆ ಹಿರಣ್ಯಕಶಿಪು ಆಗಿರ್ತಾನೆ. ಎಲ್ಲ ವರಗಳನ್ನ ತೊಗೊಂಡ್ಬಿಟ್ಟಿರ್ತಾನೆ. ನನಗೆ ಬೆಳಗ್ಗೆ ಸಾವು ಬೇಡ, ರಾತ್ರಿ ಸಾವು ಬೇಡ, ಮನುಷ್ಯರಿಂದ ಬೇಡ, ಪ್ರಾಣಿಯಿಂದ ಬೇಡ, ಮನೆ ಒಳಗೆ ಬೇಡ, ಮನೆ ಹೊರಗೆ ಬೇಡ, ಆಯುಧಗಳಿಂದ ಬೇಡ ಅಂತೆಲ್ಲ ವರಗಳನ್ನ ಬ್ರಹ್ಮನ ಕುರಿತು ತೊಗೊಂಡ್ಬಿಟ್ಟಿರ್ತಾನೆ. ಬ್ರಹ್ಮ ತಪಸ್ಸಿಗೆ ಒಲಿದು ಅದನ್ನೆಲ್ಲ ಕೊಟ್ಬಿಟ್ಟಿರ್ತಾನೆ. ಅಂತಹ ದುರ್ಲಭವಾಗಿರ್ತಕ್ಕಂಥ ವರಗಳನ್ನು ಪಡೆದುಕೊಂಡ ಮೇಲೆ ಇಡೀ ಪ್ರಪಂಚದಲ್ಲಿ ತಾನೇ ದಿಗ್ವಿಜಯ ಸಾಧಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಯಾವಾಗ ಹರಿಯನ್ನು ನಿರಾಕರಣೆ ಮಾಡ್ತಾನೆ ಅಂಥ ಸಂದರ್ಭಕ್ಕೆ ಆ ವರಗಳನ್ನೆಲ್ಲರನ್ನು ಸರಿನೂ ಮಾಡಬೇಕು. ಯಾಕೆಂದರೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಬ್ರಹ್ಮನ ಮಾತು ತಪ್ಪಬಾರ್ದು. ಆದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನೋದು ಆಗಬೇಕು ಅನ್ನೋದಕ್ಕೋಸ್ಕರ ಆ ನರಸಿಂಹಾವತಾರ ಆಗುತ್ತೆ. ಆಗ ಬಂದಂಥ ಪುಣ್ಯದ ಫಲ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ ಭಾಗವತದ ಶ್ಲೋಕ. ಅಂಥ ನಿಜ ಭೃತ್ಯ ಭಾಷಿತಂಗೋಸ್ಕರ ನರಸಿಂಹಾವತಾರ ಆದಾಗ ಬಂದಂಥ ಪುಣ್ಯದ ಫಲ ತೀರಿಸ್ದಲ್ನೇ ವಾಪಸ್ಸು ಭಗವಂತನ ಹತ್ರ ಹೋಗೋದಕ್ಕಾಗೋದಿಲ್ಲ. ಇದು ಈ ಮತದ ಶ್ರೇಷ್ಠತೆ. ಅಂದರೆ 100 ರೂಪಾಯಿ ನಾನು ಅನ್ಯ ಮಾರ್ಗದಿಂದ ಸಂಪಾದನೆ ಮಾಡಿದ್ದೀನಿ, 10 ರೂಪಾಯಿಗೆ ದೇವ್ರಿಗೆ ಕೊಟ್ಬಿಟ್ಟೆ ಅಂತಂದರೆ ಈ ಕಡೆ ಪಾಪ ಈ ಕಡೆ ಪುಣ್ಯ ಸರಿ ಹೋಯಿತು ಅನ್ನೋದಲ್ಲ ನಮ್ಮ ಧರ್ಮ. ನಮ್ಮ ಮತದಲ್ಲಿರ್ತಕ್ಕಂಥದ್ದು ಪಾಪವನ್ನು ಭುಂಜಿಸಬೇಕು, ಪುಣ್ಯವನ್ನು ಭುಂಜಿಸಬೇಕು ಅಂತ. ಹಾಗೆ ಆ ಪುಣ್ಯವನ್ನು ಸಂಪಾದನೆ ಮಾಡಿದಂಥ ಸಾಕ್ಷಾತ್ ನರಸಿಂಹರನ್ನು, ಸಾಕ್ಷಾತ್ ಶ್ರೀಹರಿಯನ್ನು ಸಾಕ್ಷಾತ್ಕರಿಸ್ಕೊಂಡಂಥ ಪ್ರಹ್ಲಾದ ಪುಣ್ಯವನ್ನು ನಮಗಾಗಿ ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ಆಚಾರ್ಯ ಹೇಳಿದ್ದು ನಮೋ ಅತ್ಯಂತ ದಯಾಳುವೇ ಅಂತ. ಕೊಟ್ಟಷ್ಟು ಬಗದಷ್ಟು ಯಾವ ಪುಣ್ಯವೂ ಕೂಡ ಕಡಿಮೆ ಆಗ್ತಿಲ್ಲ. ಅಂತಹ ಪ್ರಹ್ಲಾದ ರಾಜರು ಪ್ರಥಮ ಪ್ರಹ್ಲಾದ ಮುನಿಯಾಗಿ ನಂತರ ವ್ಯಾಸರಾಜರ ರೂಪದಲ್ಲಿ ಬಂದು ಮಹಾನ್ ಕೈಂಕರ್ಯವನ್ನು ತೋರಿಸ್ಕೊಟ್ಟು ನಮ್ಮಂಥವ್ರಿಗೆಲ್ಲ ಗೊತ್ತಿತ್ತು, ಅವ್ರಿಗೆ ಮುಂದೆ ಬರೋರೆಲ್ಲರನ್ನು 35% ಅಂತ, ಸಂಸ್ಕೃತ ಅರ್ಥ ಆಗಲ್ಲ ಅಂತ. ಹಾಗಾಗಿ ಶ್ರೀಪಾದರಾಜರಿಂದ ದೀಕ್ಷೆಯನ್ನು ತೆಗೆದುಕೊಂಡು ಶ್ರೀಕೃಷ್ಣ ಅಂತಕ್ಕಂಥದ್ದನ್ನು ಮಾಡಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರು ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕೂಡ ಆ ದಿವ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಪುಣ್ಯತಮವಾದ ಕೆಲಸವನ್ನು ವ್ಯಾಸರಾಜರು ಮಾಡ್ತಾರೆ. ಅಷ್ಟು ಪುಣ್ಯ ಸಾಕಾಗೋದಿಲ್ಲ, ದಿಗ್ವಿಜಯವನ್ನು ಮಾಡ್ತಾರೆ. ಮುಂದೆ ಅವರು ಬರೆದಂಥ ಚಂದ್ರಿಕಾ ಗ್ರಂಥನೂ ನಮ್ಗೆ ಅರ್ಥ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಪರಿಮಳವನ್ನು ರಚಿಸಬೇಕಾಗಿ ಬರೋ ಸಂದರ್ಭದಲ್ಲಿ ರಾಯರ ರೂಪದಲ್ಲಿ ಬರ್ತಾರೆ. ಹಾಗೆ ರಾಯರ ರೂಪದಲ್ಲಿ ಬಂದು ಹಂಚ್ತಾ ಕೂತಿರ್ತಾರೆ. ಸಶರೀರವಾಗಿ ಮಂತ್ರಾಲಯ ಸೇರ್ತಾರೆ. ನಾವು ಬಿಡ್ತೀವ? ನಾವು ಸ್ವಲ್ಪ ಸ್ವಾರ್ಥಿಗಳು. ಏನು ಕೇಳಿದ್ರೆ ನಮ್ಗೆ ಗೊತ್ತಿದ್ದೆ ಅಂತಂದರೆ ಯಾರಿಗೆ ಏನಾಗೋದಿಲ್ವೋ ಅವತ್ತು ರಾಗಪ್ಪ ಇದ್ದಾನೆ ಅಂಥೇಳಿ ಅಲ್ಲಿಗೆ ಹೋಗ್ಬಿಡ್ತೀವಿ. ಎಲ್ಲ ಕಷ್ಟವನ್ನು ಅವ್ರಿಗೆ ಹಾಕ್ಬಿಡ್ತೀವಿ. ರಾಯರು ಎಲ್ಲವನ್ನ ಕೂಡ ಒಂದು ತಾಯಿ ಹಸು ಕರುವನ್ನು ಹೇಗೆ ತೆಗೆದುಕೊಳ್ಳುತ್ತೋ ಹಾಗೆ ನಮ್ಮನ್ನೆಲ್ಲರನ್ನು ಕೂಡ ಕರ್ಕೊಂಡು ನಮ್ಮೆಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ಕೊಟ್ಟು ಮುಖೋಪಿಯತ್ ಪ್ರಸಾದೇನ ಅಂತ ಹೇಳ್ತಾರೆ.
ತಮಗೆಲ್ಲ ತಿಳಿದಿರಲಿ, ಕಿಶೋರಿ ಅನ್ಮೋಲ್ ಅಂತ ತಮಗೆಲ್ಲ ತಿಳಿದಿರ, ಅಮೋನ್ಕರ್ ಅಂತ ಅಂದ್ಬಿಟ್ಟು ಅಂತ ತಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಮಹಾ ಹಿಂದೂಸ್ತಾನಿ ಸಂಗೀತಗಾರ್ತಿ. ಅವತ್ತು ಒಂದೇ ಬಸ್ ಹೋಗ್ತಿದ್ದಿದ್ದು ಆದೋನಿಯಿಂದ ಮಂತ್ರಾಲಯಕ್ಕೆ, ಒಂದೇ ಬಸ್ಸು. ಆಕೆಗೆ ಗಂಟಲು ಬಿದ್ದು ಹೋಗುತ್ತೆ. ಬೇಕಾದಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳ ಹತ್ರ ತೋರಿಸ್ಬಿಡ್ತಾರೆ. ಇಂಗ್ಲೆಂಡ್ಗೆ ಹೋಗಿ ಬರ್ತಾರೆ, ಆಗೋದಿಲ್ಲ ಅಂದ್ಬಿಡ್ತಾರೆ, ವಾಯ್ಸ್ ಬಾಕ್ಸ್ ಹೋಗ್ಬಿಡುತ್ತೆ. ಇದೇನಪ್ಪ ಅಂತಾರೆ. ಯಾರೋ ಬಾಂಬೆನಲ್ಲಿ ಹೇಳ್ತಾರೆ, ಮಂತ್ರಾಲಯಕ್ಕೆ ಹೋಗಮ್ಮ ಗಂಟಲು ಬರುತ್ತೆ ಅಂತ. ಅಂದರೆ ಭವರೋಗ ವೈದ್ಯರು ನಮ್ಮ ರಾಯರು ಅನ್ನೋದನ್ನಕ್ಕೋಸ್ಕರ ತಿಳ್ಕೊಂಡು ಆಕೆ ಬರ್ತಾಳೆ. ಬಂದ ಮೇಲೆ ಏನಿಲ್ಲ, ಭಾಷೆ ಬರೋಲ್ಲ ಇವಳಿಗೆ, ಏನು ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಇವ್ರು ಬರೀತಕ್ಕಂಥದ್ದು ಅರ್ಥ ಆಗಲ್ಲ. ಅಂಥದ್ರೊಳಗಡೆ ಕೂತ್ರ ಆ ಸೇವೆಯನ್ನು ಮಾಡಬೇಕು ಅಂತ ಬೆಂಗಾಡಾಗ, ಆ ಬೆಂಗಾಡಿನಂತ ಸಂದರ್ಭದಲ್ಲಿ ಅವಳು ಮಾಡಬೇಕು ಅಂತ ಆಗತ್ತೆ. ರಾಯರ ಕರುಣೆ ಹಾಗಿರುತ್ತೆ. 3ನೇ ದಿವಸಕ್ಕೆ ರಾಘವೇಂದ್ರ ರಾಯ ನಮಃ ಅನ್ನೋಷ್ಟಕ್ಕೆ ಗಂಟಲು ಬರುತ್ತೆ. 1,00,000 ಕ್ಯಾಸೆಟ್ನ ನಮ್ಮ ರಾಯರ ಸ್ತೋತ್ರವನ್ನು ಮಾಡಿ, ಆಗ 50 ರೂಪಾಯಿ ಬ್ಲ್ಯಾಂಕ್ ಕ್ಯಾಸೆಟ್ ಬರ್ತಿದ್ದಿದ್ದ ಕಾಲ ಅದು, ಸೋನಿದು. ಅದನ್ನು ತೆಗೆದುಕೊಂಡು 1,00,000ವನ್ನು ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅರ್ಚಕರು ಹೇಳ್ತಾರೆ, ಎಲ್ಲ ಬಿಟ್ಟಿಲ್ಲಿ ಬಂದಿದ್ದಾರೆ, ಅವ್ರಿಗೇನಮ್ಮ ನೀ ಮಾಡ್ತೀಯಾ, ನಿನಗೆ ಏನಾದ್ರು ಮಾಡೋದಿದ್ರೆ ಅವ್ರು ಮಾಡಿ ಕಳಿಸಿದ್ದಾರೆ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಕಿಶೋರಿ ಅಮೋನ್ಕರ್ ಅವ್ರಿಗೆ ಈ ಒಂದು ವಾಯ್ಸ್ ಬಂದಿದ್ದಂಥದ್ದು, ಪುನಃ ರಾಯರ ಸ್ತೋತ್ರವನ್ನು ಹೇಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಂಥದ್ದು. ಯಾವುದೋ ಶತಮಾನದ ಕತೆ ಹೇಳ್ತಾ ಇಲ್ಲ ನಾನು, ಕಳೆದ ಶತಮಾನದಲ್ಲಿ ಆಗಿ ಹೋದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇಂಥ ಕಿಶೋರಿ ಅಮೋನ್ಕರ್ಗೊಬ್ಬಳಿಗೆ ಗೊತ್ತಿಲ್ಲದಂಥವಳಿಗೆ ಒಂದು ಗಂಟಲನ್ನು ಕೊಡಬೇಕಾದ್ರೆ ಭವರೋಗ ವೈದ್ಯರು ನಮ್ಮನ್ನೆಲ್ಲ ಕಾಪಾಡೋದಿಲ್ವಾ? ಅಂತಹ ಮಂತ್ರಾಲಯ ಇವತ್ತು ಅಭಿನವ ಮಂತ್ರಾಲಯ ಅಂತಾಗಿದೆ. ಯಾಕೆ ಅಂತ ಹೇಳಿದ್ರೆ, ರಾಯರು ಮೆರೆದಂತಹ ಆ ಪ್ರಹ್ಲಾದರಾಜರಾಗಿರ್ತಕ್ಕಂತಹ ಒಂದು ಸಿಂಹಾಸನದ ಒಂದು ಏನಿತ್ತು, ಆ ವೈಭವ ಏನಿತ್ತು, ಆ ವೈಭವವನ್ನು ನಾವು ಕೇವಲ ಭಾಗವತ ಓದಿ ಕೇಳಿ ತಿಳಿದಿದ್ದೇವೆ. ಆ ವೈಭವವನ್ನು ಪುನಃ ಭುವಿಯಲ್ಲಿ ಹೇಗೆ ಕಾಣಿಸ್ಬೇಕು ಅನ್ನೋದನ್ನು ಮಂತ್ರಾಲಯವನ್ನು ಇವತ್ತು ಯಾರು ಹೋಗಿ ನೋಡ್ತಾರೆ ಅವರಿಗೆ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೆ ಆ ಅಭಿನವ ರಾಯರ ರೂಪದಲ್ಲಿ ಇವತ್ತು ನಮಗೆ ಸುಬುಧೇಂದ್ರರು ಕಾಣಕ್ಕೆ ಸಿಗ್ತಾ ಇದ್ದಾರೆ. ಅವ್ರು ಹೇಳಿದ್ರು DNA ಅಂತ. ಆ DNA ಪ್ರಹ್ಲಾದರಾಜರ DNA, ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಪ್ರಹ್ಲಾದರಾಜರು ವ್ಯಾಸರಾಯರು ರಾಯರಾಗಿದ್ದಂಥ ಸಂದರ್ಭದಲ್ಲಿ ಅದರಿಂದ ಬಂದಿರತಕ್ಕಂಥದ್ದು ಶಾಸ್ತ್ರದಲ್ಲಿರ್ಬೋದು, ಲೌಕಿಕದಲ್ಲಿರ್ಬೋದು, ರಾಷ್ಟ್ರ ಧರ್ಮ ಇರ್ಬೋದು, ಸಮಾಜ ಸೇವೆ ಇರ್ಬೋದು. ಕೋವಿಡ್ ಆದಂಥ ಸಂದರ್ಭದಲ್ಲಿ ಮುಸಲ್ಮಾನ ಹುಡುಗರನ್ನು ಸಹ ಕರೆದು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಏನು ನಮಗೆಲ್ಲ ಅಲ್ಲಿ ಪ್ರಸಾದ ಸಿಗುತ್ತೆ, ಅದೇ ಪ್ರಸಾದವನ್ನು ಆ ಶಾಲೆನಲ್ಲಿ ಕೊಡ್ತಕ್ಕಂಥದ್ದಿರ್ಬೋದು, ಕಾಪಾಡ್ತಕ್ಕಂಥದ್ದಿರ್ಬೋದು, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಆಯುರ್ವೇದದ ಆಸ್ಪತ್ರೆ ಇರಬಹುದು, ನಮ್ಮ ಧರ್ಮಗಳ ಪುನರುತ್ಥಾನ ಇರಬಹುದು, ಗ್ರಂಥಗಳನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಇರಬಹುದು. ಇವೆಲ್ಲವನ್ನು ಕೂಡ ಏಕಕಾಲಕ್ಕೆ ಆಕ್ಟಾಕೋರ್ ಪ್ರೊಸೆಸರ್ ಅಂತ ಕರಿತೀವಲ್ಲ ನಾವು, ಇದು ಆಕ್ಟಾಕೋರ್ ಅಲ್ಲ, ಇದು 100 crore, ಇದು ಸೆಂಟಿಕ್ರೋರ್. ಇದು ಆ ಸೆಂಟಿಕ್ರೋರ್ ಪ್ರೊಸೆಸರ್ ಮುಖಾಂತರ ಎಲ್ಲ ಕೆಲಸ ಮಾಡ್ತಾರೆ. ತಮಗೆಲ್ಲ ತಿಳಿದಿರಬೇಕು. ನಿನ್ನೆ ರಾತ್ರಿ 7ಕ್ಕೆ ಅಲ್ಲಿ ಬಿಟ್ಟು ಮಂತ್ರಾಲಯದಲ್ಲಿ ಇಲ್ಲಿ ಬಂದು ತಲುಪಿ ಇವ್ರ ಜೊತೆ ಧರ್ಮದ ಬಗ್ಗೆ ಚರ್ಚೆ ಅದನ್ನೆಲ್ಲ ಮಾಡಿ 3ಕ್ಕೆ ಬೆಳಗ್ಗೆ ಮಲಗಿ ಪುನಃ ಇಲ್ಲಿ ಇಷ್ಟೋ ಆನಂದ ಉಲ್ಲಾಸಿತರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಮತ್ತೆ ಕಾರ್ಯಕ್ರಮ ಮಾಡಿ ನಾಳೆ ಇನ್ನೊಂದು ಕಡೆ ರಾಯರ ಬೃಂದಾವನ ಪ್ರತಿಷ್ಠಾಪನೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ಆ ಎನರ್ಜಿ ರಾಯರ ಎನರ್ಜಿ ಅರ್ಧಲ್ಲೇ ಮನುಷ್ಯನ ಎನರ್ಜಿ ಆಗೋಕ್ಕಾಗುತ್ತಾ? ಇಂತಹ ಪುಣ್ಯಾತ್ಮರನ್ನು ಪಡೆದಂಥದ್ದು ಈ ಗೌಡಗೆರೆ ಕ್ಷೇತ್ರದಲ್ಲಿ ಕಾರಣಾಂತರದಿಂದ. ನೋಡಿ, ಅದಕ್ಕೆಲ್ಲ ಡಾಕ್ಟ್ರಿನ್ ಆಫ್ ಕಾರ್ಯಕಾರಣ ಸಂಬಂಧ ಅಂತ ಒಂದು ಫಿಲಾಸಫಿ. ನಾನೇನು ಹೆಚ್ಚು ಪಂಡಿತರ ಮುಂದೆ ಹೇಳಬೇಕಾದಂಥದ್ದಲ್ಲ. ಯಾವ ಕ್ಷಣದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ ಶ್ರೀರಾಮನ ಅರ್ಚನೆ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥದ್ದು. ನಿಮ್ಮ ವಂಶದಲ್ಲಿ ಇಲ್ಲೆಲ್ಲರ ನಮ್ಮರ ಸಮ್ಮುಖದಲ್ಲಿ ದೂರದ ಮಸ್ಕತ್ತಿಂದ ಬಂದಿರತಕ್ಕಂಥ ಶಶಿ ಅಣ್ಣರವರ ಮತ್ತು ಇತ್ಯಾದಿಗಳೆಲ್ಲ ಭಕ್ತರಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನನ್ನನ್ನು ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಸ್ಥಳದಲ್ಲಿ ಶ್ರೀರಾಮದೇವರ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೀತಕ್ಕಂಥದ್ದು. ಯತಿಗಳಿಗೆ ಯತಿ ಹಸ್ತೆ ಜಲಂ ದದ್ಯಾತ್ ಭೈಕ್ಷುಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರಣಾತುಲ್ಯಂ ತಜ್ಜಲಂ ಸಾಗರೋಪಹಂ ವಟೌತು ಸಮವೃಕ್ಷಸ್ಯ ಗೃಹಸ್ಥೇ ದ್ವಿಗುಣಂ ಭವೇತ್ ವಾನಪ್ರಸ್ಥ ಶತ ಗುಣೈಶ್ಚೈವ ಯತೌ ದತ್ತಂ ಅನಂತಕಂ ಅಂತ, ಅನಂತಂ ಅಂತ ಹೇಳ್ತಕ್ಕಂಥದ್ದು. ಯತೌ ದತ್ತಂ ಅನಂತಂ ಅಂತ. ಆ ಅನಂತಕವನ್ನಾಗಿರ್ತಕ್ಕಂಥ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಒಬ್ಬ ಯತಿಗಳಿಗೆ ನೀವು 1 ರೂಪಾಯಿಯನ್ನು ಕೊಟ್ಟರೆ ಅದು ಅನಂತ ಪುಣ್ಯವನ್ನು ಕೊಡ್ತಕ್ಕಂತಹ ಒಂದು ಸದವಕಾಶ. ಇಲ್ಲಿ ಏನೂ ನನಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಭಾಗವತನ ನೆನೆಸ್ಕೋಬೇಕು. 11ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಮೊದಲು ಅವನು ಹೇಳ್ತಾನೆ, ನೋಡಯ್ಯ, ನಿನಗೆ ನನ್ನಲ್ಲಿ ಅನುರಕ್ತಿ ಆಗಬೇಕು ಅಂತಂದರೆ ನಿನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ಹರಣೆ ಮಾಡಿಬಿಡ್ತೀನಿ ನಾನು ಅಂತಾನೆ.
ಸಂಪತ್ಹರಣ ಅಂತಂದ ತಕ್ಷಣ ನಮಗೆ ಏನು ಇರಲ್ವಲ್ಲ ಅಂತ ಒಂದು ಕ್ಷಣ ಯೋಚನೆ ಬರುತ್ತೆ. ನಾವು ಲೌಕಿಕದವ್ರಲ್ವ, 100 ಹೋಯ್ತು ಅಂತಂದರೆ ಏನು ಮಾಡೋದು? 1 ಹೋಯ್ತು ಅಂದರೆ 99 ಆಯಿತು ಅಂತ ಯೋಚನೆ ಮಾಡ್ತೀವಿ. ಅದು ಹಂಗಲ್ಲ. ಅದು ಸಂಪತ್ಹರಣ ಅಂತಂದರೆ ಸಂಪತ್ತು ಅಂತಕ್ಕಂಥ ಏನು ಅಹಂಕಾರ ಇರುತ್ತೆ ಅದರ ಹರಣ ಆಗುತ್ತೆ. ಆ ಹರಣ ಆದ ತಕ್ಷಣವೇ ಭಗವತ್ ದರ್ಶನ ಆಗುತ್ತೆ. ನನ್ನ ಹತ್ರ ಏನು ಇಲ್ಲಪ್ಪ ಅಂತ ಯಾರೂ ಅನ್ಕೋಬೇಡಿ. ನಮ್ಮ ಪರಮಾತ್ಮ ಅತ್ಯಂತ ಕರುಣಾಳು. ಏನು ಮಾಡ್ತಾನೆ ಅಂತಾನೆ, ನೀವು 1 ರೂಪಾಯಿನ ಯತಿಗಳಿಗೆ ಕೊಟ್ಟರೆ ಅದನ್ನು ಅನಂತ ಪುಣ್ಯವನ್ನು ಕೊಡ್ತಾನೆ. ಬ್ರಹ್ಮಚಾರಿ ಕೊಟ್ಟರೆ ಒಂದು ಮರವನ್ನು ಬೆಳೆಸಿದಂಥ ಪುಣ್ಯ, ಅದನ್ನು ಗೃಹಸ್ಥರಿಗೆ ಕೊಟ್ಟರೆ 2 ಮರಗಳನ್ನು ಮಾಡ್ತಕ್ಕಂಥದ್ದು. ವಾನಪ್ರಸ್ಥದಲ್ಲಿರ್ತಕ್ಕಂಥವ್ರು ಕೊಟ್ಟರೆ 100 ಮರಗಳನ್ನು ನೀವು ನೆಟ್ಟಿ ಬೆಳೆಸಿದಂಥ ಪುಣ್ಯ. ಒಬ್ಬ ಯತಿಗಳಿಗೆ ಕೊಟ್ಟರೆ ಅದು ಅನಂತ ಪುಣ್ಯ. ಜನ್ಮ ಜನ್ಮಾಂತರದಲ್ಲಿರ್ತಕ್ಕಂಥದ್ದು. ಈ ಜನ್ಮದಲ್ಲಿ ನಿಮ್ಮಲ್ಲಿ ಆಗಿ ಹೋದಂತಹ 21 ಪಿತೃಗಳು ಕಾರಣಾಂತರದಿಂದ ಯಾವುದಾದ್ರು ಕಾರಣದಲ್ಲಿ ಆ ಸಂದರ್ಭಗನುಸಾರ ಕೋವಿಡ್ ಮತ್ತೊಂದು ನೀವು ನೋಡಿರ್ತೀರಿ, ಆ ಸಂದರ್ಭದಲ್ಲಿ ಸರಿಯಾಗಿರಲ್ಲ, ಅಂಥವರೆಲ್ಲ ಕೂಡ ಮೇಲ್ಲೋಕವನ್ನು ಸೇರ್ತಕ್ಕಂಥದ್ದು. ಅವರೊಬ್ಬರಿಗಲ್ಲ, ಅವ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಇವತ್ತು ಯಾರು ನೆರೆದಿದ್ದೀವಿ ನಮ್ಮವರೆಲ್ಲರನ್ನೂ ಕೂಡ ನಮ್ಮ ಪಿತೃಗಳು ಇವತ್ತಿನ ದಿನ ಅಲ್ಲಿ ಮೇಲಿಂದ ಕಾಯ್ತಾ ಇರ್ತಾರೆ. ಎಂಥ ಒಳ್ಳೆ ಕೆಲಸದಲ್ಲಿ ಪಾಲ್ಗೊಂಡಿದ್ಯಪ್ಪ ನೀನು. ಇಂಥ ಯತಿಗಳು ಅಂಥ ರಾಮದೇವ್ರ ಪೂಜೆ, ಬ್ರಹ್ಮದೇವ ಕರಾರ್ಚಿತವಾಗಿರ್ತಕ್ಕಂಥ ಮೂಲರಾಮ ದೇವರ ಪೂಜೆಯನ್ನು ನೋಡಿ ಕಣ್ತುಂಬಿಕೊಂಡು ಅಲ್ಲಿ ಆಗ್ತಕ್ಕಂಥ ಎಲ್ಲ ಪೂಜೆಗಳನ್ನ ನೋಡಿ ಆ ನೈವೇದ್ಯವನ್ನು ಸ್ವೀಕರಿಸಿ ಗುರುಗಳಿಗೆ ನಮಸ್ಕಾರ ಮಾಡಿ ನನ್ನ ಅನಂತ ಪಾಪಗಳನ್ನು ಕಳೆದು ನನ್ನನ್ನು ಪುಣ್ಯತಮವಾಗಿ ಕರ್ಕೊಂಡು ಹೋಗುವಂತ. ನೋಡಿ, ನೀವು ಅರ್ಥ ಮಾಡ್ಕೋಬೇಕು. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾರೆ. ನೋಡಿ, ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಮಾಡ್ತಿರೋದು ಅದನ್ನೇ. ಕೆಲಸಕ್ಕೋಸ್ಕರ ಅಂದ್ಬಿಟ್ಟು ಅನ್ನ ವಸನಕ್ಕಾಗಿ ಒಂದು ತುತ್ತು ಅನ್ನ ಮತ್ತು ಬಟ್ಟೆಗೋಸ್ಕರ ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ 31ನೇ ತಾರೀಕು ಆಯಿತು ಸ್ಯಾಲ್ರಿ ಬಂದಿಲ್ಲ ಅಂದರೆ ಯೋಚನೆ ಮಾಡ್ತೀವಿ, 1ನೇ ತಾರೀಕು ಆಯಿತು ಬಂದಿಲ್ಲ ಅಂದರೆ ಯೋಚನೆ ಮಾಡ್ತೀವಿ. ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ, ದೀನರಕ್ಷಕ ನಿನ್ನ ತೋಂಡರೋಳಿಡಿಸಯ್ಯ, ಧನವಾಂತಕ ಆನಂದ ವಿಠಲ ಶ್ರೀಕೃಷ್ಣ, ಕೆಂಪೇರಿ ತಂಬರದಿ ತಂಪಿಳಿತ್ತು ಸಂಭ್ರಮದಿ ಕಂಪನಾಗಿದೆ ಚಿತ್ತ ಕಾಯೋ ಕೃಷ್ಣ ಅಂತ ದಾಸರು ಕೇಳ್ಕೋತಾರೆ. ಆ ತರಹ ಇರತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಂದು ಸುಸಂದರ್ಭವನ್ನು ಒದಗಿಸಿಕೊಟ್ಟು ನೇರವಾಗಿ ಮಂತ್ರಾಲಯದಿಂದ ಇಲ್ಲಿ ಬಂದು ಮೂಲ ಕರಾರ್ಚಿತ ಎಲ್ಲ ಪ್ರತಿಮೆಗಳನ್ನು ತಂದು ಈ ಸ್ಥಳದಲ್ಲಿ ಈ ಭೂಮಿಯಲ್ಲಿ ಇವತ್ತಿನ ದಿನ ಏನು ಪೂಜೆ ಆಗುತ್ತೆ, ಇಲ್ಲಿರ್ತಕ್ಕಂಥ ಸರ್ವ ಜನರು, ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು, ಇಲ್ಲಿರ್ತಕ್ಕಂಥ ಭೂಮಿ ಎಲ್ಲವೂ ಕೂಡ ಇವತ್ತು ಪರಮ ಧನ್ಯವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀವಿ. ನಾವೆಲ್ಲರೂ ಕೂಡ ಆನಂದದಿಂದ, ಒಳ್ಳೆ ನಿರ್ಮಲ ಮನಸ್ಸಿನಿಂದ, ಭಕ್ತಿ ಭಾವದಿಂದ, ಜ್ಞಾನಭಕ್ತಿ ವೈರಾಗ್ಯವನ್ನು ನಮ್ಮಲ್ಲಿ ಕೊಡ್ತಕ್ಕಂಥದ್ದನ್ನು ಮಾಡಪ್ಪ. ನಿನ್ನಿಂದ ಅನುದಿನ ಅನುಕ್ಷಣ ನಿನ್ನಲ್ಲಿ ಅನುರಕ್ತಿಯನ್ನು ಉಂಟು ಮಾಡು, ಒಂದು ಕ್ಷಣ ನಿನ್ನಿಂದ ವಿಚಲಿತ ಆಗದೇ ಇರೋ ಥರ ನೋಡ್ಕೋ ಅಂತ ಕೇಳ್ತಕ್ಕಂಥ ಒಂದು ಸುಸಂದರ್ಭ. ರಾಮದೇವರ ಮಂಗಳಾರತಿ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಇಚ್ಛೆಯನ್ನು ಪಟ್ಟಿದ್ದೀರಿ ಆ ಇಚ್ಛೆಗಳೆಲ್ಲ ಸಂಪೂರ್ಣ ಪೂರೈಸೋದ್ರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತ ಹೇಳ್ತಾ 4 ಮಾತುಗಳನ್ನ ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾವು ಭಾಳ ಪ್ರಯತ್ನ ಪಟ್ವಿ, ಯಾಕೋ ರಾಮದೇವರು ನಮ್ಮಲ್ಲಿ ಬರ್ತಾ ಇಲ್ಲ, ನೀವೊಂದು ಮಾತು ಹೇಳ್ತೀರಾ ಅಂತ ದಾತ್ರೆ ಹವನಕ್ಕೆ ಬಂದಾಗ ಹೇಳಿದ್ರು. ಪರಮ ಕರುಣಾಳುಗಳು ಹೇಳಿದ್ರಲ್ಲ, ನಮೋ ಅತ್ಯಂತ ದಯಾಳುವೆ ಅಂತ. ನಾನು ಕೇವಲ ದೂರವಾಣಿನಲ್ಲಿ ಗುರುಗಳನ್ನ ಸಂಪರ್ಕ ಮಾಡಿದ್ದು, ಗುರುಗಳೇ ಈ ಥರ ಇದೆ, 25 ಒಂದು ಪ್ರತಿಷ್ಠಾಪನೆಗೆ ಬರ್ತಾ ಇದ್ದೀರಿ, 24 ಗೌಡಿಗೆರೆಯನ್ನು ತಾವು ಪಾವನ ಮಾಡಬೇಕು ಅಂತ ಒಂದೇ ಮಾತು ದೂರವಾಣಿಯಲ್ಲಿ ಹೇಳಿದ್ದು. ಶ್ರೀಗಳವರು ಪರಮ ಕರುಣಾಳುಗಳು, ಅತ್ಯಂತ ದಯಾಳುಗಳು, ದೊಡ್ಡ ಮನಸ್ಸು ಮಾಡಿ ನಮ್ಮನ್ನೆಲ್ಲ ಆಶೀರ್ವದಿಸೋಕ್ಕೋಸ್ಕರ ಈ ಕ್ಷೇತ್ರವನ್ನು ಆಶೀರ್ವಾದ ಮಾಡ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದು ದೃಷ್ಟಿಯಿಂದ ದಯಮಾಡಿಸಿದ್ದಾರೆ. ಅವರು ಬಂದಿದ್ದೇ ದೊಡ್ಡ ಸೌಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ, ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಅಂತ. ಹಾಗಾಗಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಸೇರೋದಕ್ಕೂ ಒಂದು ಕಾರಣ ಇದೆ, ಅದನ್ನು ಗುರುಗಳ ಮುಖಾಂತರ ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ. ಅಮ್ಮ ಹೇಳಿದಂಥ ಮಾತು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಡ್ರೀಮ್ ಕಮ್ ಟ್ರೂ ಅಂತ, ದಟ್ ಹ್ಯಾಸ್ ಹ್ಯಾಪನ್ ಟುಡೇ. ಅದಕ್ಕೆ ಅವರು, ಅವರ ಮಗ, ಎಲ್ಲರೂ ಕೂಡ ಈ ಇಡೀ ವಂಶವೇ, ಆ ವಂಶವೇ ಹಾಗಿತ್ತು, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪುಣ್ಯತಮವಾದ ಕಾರ್ಯ. ಎಲ್ಲಿ ಧರ್ಮ ಕಾರ್ಯ, ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವವೋ ವಲ್ಲಭ ಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು ಅಂತ. ಅಂತಹ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ.
ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷತಃ ಶ್ರೀಗಳವರಿಗೆ ಅವರ ಪರವಾಗೂ ನನ್ನ ವೈಯಕ್ತಿಕವಾಗೂ ಕೂಡ ಅನಂತಾನಂತ ಪ್ರಣಾಮಗಳು. ತಾವು ಬಂದು ನಮ್ಮನ್ನೆಲ್ಲ ಉದ್ಧರಿಸಿದ್ದೀರಿ. ಧನ್ಯೋಸ್ಮಿ.